ಭಗವದ್ಗೀತಾ ಅಧ್ಯಾಯ 2 ಶ್ಲೋಕ 17. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರು ನಾಶ ಮಾಡಲಾರರು. ಈ ಶ್ಲೋಕದಲ್ಲಿ ದೇಹವನ್ನೆಲ್ಲ ಆವರಿಸುವ ಆತ್ಮದ ನಿಜವಾದ ಸ್ವರೂಪ ಇನ್ನು ಸ್ಪಷ್ಟವಾಗಿ ವಿವರಿಸುತ್ತೇವೆ. ದೇಹವನ್ನೆಲ್ಲ ವ್ಯಾಪರಿಸುವ ಯಾವುದೇ ಎಂದೆಲ್ಲರಿಗೂ ಗೊತ್ತು. ಇದು ಪ್ರಜ್ಞೆ ಮತ್ತು ಹಾವಭಾವ, ನೋವು, ಸುಖ ದುಃಖಗಳು. ಒಂದು ದೇಹದ ನೋವುಗಳು, ಸುಖ ದುಃಖಗಳು ಇನ್ನೊಂದು ದೇಹಕ್ಕೆ ತಿಳಿಯುವುದಿಲ್ಲ. ಆದ್ದರಿಂದ ಪ್ರತಿ ದೇಹದಲ್ಲಿ ಒಂದು ಪ್ರತ್ಯಕ್ಷ ಆತ್ಮವಿರುತ್ತದೆ. ಆತ್ಮದ ಅಸ್ತಿತ್ವ ಲಕ್ಷಣ ವೈಯಕ್ತಿಕ ಪ್ರಜ್ಞೆಯಂತೆ ಕಾಣಿಸಿಕೊಳ್ಳುತ್ತದೆ. ಆತ್ಮ ಒಂದು ಕೂದಲಿನ ಮೊಳೆಯ ಮೇಲ್ಭಾಗದ 10,000 ಭಾಗದಲ್ಲಿ ಒಂದು ಭಾಗದಷ್ಟು ಇರುತ್ತದೆ ಎಂದು ತಿಳಿಯಬೇಕು. ಅಂದರೆ ದೇಹಕ್ಕೆ ಸಾವಿದೆ, ಆದರೆ ಆತ್ಮಗೆ ಸಾವಿಲ್ಲ. ಅದು ಜನ್ರೇಷನ್ ಹೋಗ್ತಾನೆ ಇರುತ್ತೆ. ಒಂದು ಬಾಡಿಗೆ ಇನ್ನೊಂದು ಬಾಡಿಗೆ ಹೋಗ್ತಾನೆ ಇರುತ್ತೆ.